ಇನ್ನು ಇದಿಷ್ಟೇ ಅಲ್ಲ, ಪರಪನಗ್ರಹಾರ ಜೈಲು ಉಗ್ರರ ಸ್ಲೀಪರ್ ಸೆಲ್ ಆಗ್ತಾ ಇದೆ ಅನ್ನೋ ಅನುಮಾನ ಹುಟ್ಟಿಸಿದೆ. ಜೈಲಿನಲ್ಲಿಯೇ ಕೈದಿಗಳಿಗೆ ರಾಜಾರೋಷವಾಗಿ ಮೊಬೈಲ್ ಸಿಗ್ತಾ ಇದೆ. ಅಷ್ಟಕ್ಕೂ ಜೈಲಿಗೆ ಮೊಬೈಲ್ ಸಪ್ಲೈ ಆಗ್ತಿದ್ದು ಹೇಗೆ? ಬನ್ನಿ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಉಗ್ರರ ಸ್ಲೀಪರ್ ಸೆಲ್ ಆಗ್ತಿದೆಯಾ ಪರಪನಗ್ರಹಾರ ಜೈಲು? ಪರಪನಗ್ರಹಾರ ಜೈಲಿನಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ. ಒಂದಲ್ಲ ಎರಡಲ್ಲ, ಕೈದಿಗಳ ಕೈ ಸೇರಿದ್ದು 300 ಮೊಬೈಲ್. ಜೈಲಂದ್ರೆ ಅಪರಾಧಿಗಳಿಗೆ ತಕ್ಕ ಶಾಸ್ತಿಯಾಗುವ ಸ್ಥಳ. ಕಂಬಿ ಹಿಂದೆ ಭಯಾನಕ ಪರಿಸ್ಥಿತಿ ಇರುತ್ತೆ, ಕಠಿಣ ಶಿಕ್ಷೆ ಇರುತ್ತೆ, ಅಪರಾಧಿಗಳು ನರಕ ಯಾತನೆ ಅನುಭವಿಸ್ತಾರೆ ಅಂತ ಪ್ರತಿಯೊಬ್ಬರು ಭಾವಿಸೋದು ಸಹಜ. ಆದರೆ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಪರಪನಗ್ರಹಾರ ತದ್ವಿರುದ್ಧವಾಗಿದೆ. ದೇಶದಲ್ಲೇ ಭಯ ಹುಟ್ಟಿಸಿದ್ದ ಉಗ್ರರು ಜೈಲಿನೊಳಗೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿರೋ ವಿಚಾರ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ವಿಡಿಯೋಗಳನ್ನ ನೋಡ್ತಿದ್ರೆ ನಿಜವಾಗ್ಲೂ ಪರಪನಗ್ರಹಾರ ಜೈಲು ಉಗ್ರರ ಸ್ಲೀಪರ್ ಸೆಲ್ ಆಗ್ತಿದ್ಯಾ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಜೈಲಿನಲ್ಲಿ ಉಗ್ರರು ಹಾಯಾಗಿದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಜೈಲಿನೊಳಗೆ ಕೂತು ಹಾಯಾಗಿ ಆಂಡ್ರಾಯ್ಡ್ ಮೊಬೈಲ್ ಬಳಸ್ತಿದ್ದಾರೆ. ಮೊಬೈಲ್ ರಹಸ್ಯ ಬಯಲಾದ್ರೆ ತೊಂದರೆ ಅಂತ ಸ್ವತಃ ಉಗ್ರನೇ ಮಾತನಾಡಿರೋದು ಒಮ್ಮೆ ಕೇಳಿಸ್ಕೊಳ್ಳಿ. ಜೈಲಿನಲ್ಲಿ ಉಗ್ರರು ಮೊಬೈಲ್ ಬಳಕೆ ಮಾಡ್ತಿರೋದನ್ನ ಗಂಭೀರವಾಗಿ ಪರಿಗಣಿಸಿದೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಾರ ಕೈಲೂ ಇರಬಾರ್ದು, ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದರೆ ಮತ್ತು ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ಥರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನು ಸೀರಿಯಸ್ ಆಗಿ ತಗೊಂಡು ಅದಕ್ಕೇನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀನಿ. ಪರಪನಗ್ರಹಾರ ಜೈಲಿನ ಮತ್ತೊಂದು ಬೆಚ್ಚಿ ಬೀಳಿಸುವ ಮಾಹಿತಿ ಏನಂದ್ರೆ, ಇದುವರೆಗೂ ಬರೋಬ್ಬರಿ 300ಕ್ಕೂ ಹೆಚ್ಚು ಮೊಬೈಲ್ಗಳು ಕೈದಿಗಳ ಕೈ ಸೇರಿದೆ ಅನ್ನೋದು. ಕಳೆದ ಜುಲೈನಲ್ಲಿ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ವೈದ್ಯ ನಾಗರಾಜ್ನನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಜೈಲಿನಲ್ಲಿರುವಂತಹ ಉಗ್ರ ಜುನೂದ್ಗೆ 10,000 ಮೊಬೈಲ್ ಅನ್ನ 35,000ಕ್ಕೆ ವೈದ್ಯ ಮಾರಾಟ ಮಾಡಿದ್ದಾನೆ. ವೈದ್ಯ ನಾಗರಾಜ್ನೇ ಹಲವು ವರ್ಷಗಳಿಂದ 30ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಕೈದಿಗಳಿಗೆ ಮಾರಾಟ ಮಾಡಿರೋದು ಈಗಾಗಲೇ ಬಯಲಾಗಿದೆ. ಎಷ್ಟೆಲ್ಲ ಆದ್ರೂ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, TV9.